ಕಾಂಗ್ರೆಸ್ಸಿನ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾನು ಬಿಜೆಪಿ ನಾಯಕರ ಕೇಳ್ತೇನೆ, ನೀವು ರಾಜ್ಯದಲ್ಲಿ ಜನಾಕ್ರೋಶ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನೀವು ಜನಾಕ್ರೋಶದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂತಹ ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳ ಬಗ್ಗೆ ನಿಮಗೇನಾದರೂ ಅರಿವಿದೆಯಾ? ಅವತ್ತಿನ ಕಾಲದಲ್ಲಿ 2014ರಲ್ಲಿ ಅಡುಗೆ ಎಣ್ಣಿನ ಬೆಲೆ ಏನಿತ್ತು, ಅವತ್ತಿನ ಗ್ಯಾಸಿನ ಬೆಲೆ ಏನಿತ್ತು, ಜನಸಾಮಾನ್ಯರು ಮಧ್ಯಮ ವರ್ಗದವರು 1 ಗ್ರಾಮ್ ಚಿನ್ನ ತಗೋಬೇಕು ಅಂತಂದರೆ ಅವತ್ತಿನ ಕಾಲಕ್ಕೆ 2,500 ಇತ್ತು. ಇವತ್ತು ಎಲ್ಲಿದೆ? 10,000 ರೂಪಾಯಿ ಆಗಿದೆ ಇವತ್ತು ಒಂದು ಚಿನ್ನದ ಗ್ರಾಮ್ ಬೆಲೆ. ಇವರು ಜನಾಕ್ರೋಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡ್ತಲ್ಲ, ಇದಕ್ಕೆ ಅವ್ರ ಉತ್ತರ ಏನು? ನಾನು ಆರ್ ಅಶೋಕ್ ಅವ್ರನ್ನ ಕೇಳ್ತೇನೆ, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಕೇಳ್ತೇನೆ, ಕೇಂದ್ರ ಸರ್ಕಾರದವರು ಏನು ಕಚ್ಚಾ ತೈಲ ಇದೆ ಅದಿಷ್ಟು ಕಡಿಮೆ ಆಗ್ತಾ ಇದ್ರು ಕೂಡ ನೀವು ಜನರಿಗೆ ಹೆಚ್ಚು ಮಾಡಿ ನೀವು ಕೊಡ್ತೀರಲ್ಲ, ನಿಮಗೆ ಏನಾದರೂ ಈ ಒಂದು ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದೆಯಾ? ಜನಾಕ್ರೋಶ ಮಾಡ್ತಕ್ಕಂಥಕ್ಕೆ ನಿಮ್ಗೇನಾದರೂ ಅರ್ಹತೆ ಇದೆಯಾ? ಜನಸಾಮಾನ್ಯರಿಗೆ ನೀವು ಕೇಂದ್ರ ಸರ್ಕಾರದಿಂದ ಕಡಿಮೆ ಬೆಲೆಯಲ್ಲಿ ಏನಾದರೂ ಒಂದು ಜನರಿಗೆ ಕೊಟ್ಟಿದ್ರೆ ಅದ್ರ ಬಗ್ಗೆ ನೀವು ಕೇಳಿ. ನೀವು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದು ಜನಸಾಮಾನ್ಯರ ಬಡವರ ಒಂದು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳನ್ನೇ ಕೂಡ 1ಗೆ 3 ಪಟ್ಟು ಜಾಸ್ತಿ ಮಾಡಿ ನೀವು ಜನಸಾಮಾನ್ಯರನ್ನ ತೊಂದರೆ ಕೊಡ್ತಾ ಇದ್ದೀರಲ್ಲ. ಏನು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದು ಮಧ್ಯಮ ವರ್ಗ ಕಡು ಬಡವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು. ಇಂಥ ಯೋಜನೆಗಳನ್ನು ನೀವು ಕೇವಲವಾಗಿ ಮಾತಾಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಹಾಗಂತ ನಾನು ಬಿಜೆಪಿಯ ನಾಯಕರಲ್ಲಿ ಪ್ರಶ್ನೆ ಮಾಡೋದಕ್ಕೆ ಇಚ್ಛಾಪಡ್ತೀನಿ. ಅಶೋಕ್ ಸಾಲಪ್ಪ, ಸಫಾಯಿ ಕರ್ಮಚಾರಿ ಘಟಕ, KPCC. ಥ್ಯಾಂಕ್ ಯು.